ಬಟ್ಟೆ ಒಗಿಬೇಡಿ. ನೀವು ಯಾವಾಗಲೂ ನಾನು ವಿಡಿಯೋ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತೀರಾ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಾಯ್ಸ್. ನಾನು ಸೌಮ್ಯ. ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಹೊಸ ವರ್ಷ ಹೊಸದಾಗಿ ಸ್ಟಾರ್ಟ್ ಆಗಿದೆ, ಎಲ್ಲರಿಗೂ ಚೆನ್ನಾಗಾಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆಯೇ ನೋಡ್ತಾ ಇದ್ದೀರಾ, ಇನ್ನು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಇರುವಂಥ ನೋಟಿಫಿಕೇಷನ್ ಬಟನ್ನ ಆನ್ ಮಾಡೋದನ್ನು ಮರಿಬಾರ್ದು ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮ್ಮನೇಲ ನೀವು ಆ್ಯಸ್ ಯೂಶುವಲ್ ನೋಡಿರ್ತೀರ, ಎಲ್ಲರಿಗೂ ಗೊತ್ತು. ಇವತ್ತು ನಾನು 5 ಮಿನಿಟ್ಸ್ ಕ್ರಾಫ್ಟ್ ಅವರ ಬಲೂನ್ ಹ್ಯಾಕ್ ಜೊತೆಗೆ ಬಂದಿದ್ದೀನಿ. ಎಸ್, ನನಗಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಒಂದು ಬಲೂನ್ ಹ್ಯಾಕ್ನ ಟ್ರೈ ಮಾಡೋದಕ್ಕೆ. ಹಾಗೆಯೇ ಇದೊಂದು ಸ್ವಲ್ಪ ಕಷ್ಟ ಆಗಿರೋಂಥ ಬಲೂನ್ ಹ್ಯಾಕ್ಸ್ನ ನಾನೇನು ತೊಗೊಂಡಿಲ್ಲ. ಜಸ್ಟ್ ಸಿಂಪಲಾಗಿ ಪಾರ್ಟಿ ಪಾಪರ್ಸು ಹಾಗೆಯೇ ಕೆಲವೊಂದಿಷ್ಟು ಹ್ಯಾಕ್ಸ್ನ ತೊಗೊಂಡ್ಬಂದಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಾರ್ ದಿ ಫಸ್ಟ್ ಹ್ಯಾಕ್ ಅವ್ರು ಏನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಈ ಥರ ಒಂದು ಟಿಶ್ಯೂ ರೋಲ್ ಬರುತ್ತೆ ನೋಡಿ, ಹಾಗೂ ಪಾಪರ್ಸ್ದು ರೋಲ್ ಬರುತ್ತೆ ನೋಡಿ, ಆ ಥರ ಒಂದು ಯೂಸ್ ಮಾಡ್ತಾ ಇದ್ದಾರೆ. ಹಾಗೆಯೇ ಒಂದು ಬಲೂನ್ ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಈ ಥರ ಕಲರ್ಫುಲ್ ಆಗಿರುವಂಥ ಪೇಪರ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟನ್ನು ಯೂಸ್ ಮಾಡಿಕೊಂಡು ನಾನು ಕೂಡ ಒಂದು ಪಾರ್ಟಿ ಪಾಪರ್ನ ಮಾಡ್ತಾ ಇದ್ದೀನಿ. ನೋಡೋಣ ಈ ಒಂದು ಹ್ಯಾಕ್ ವರ್ಕ್ ಆಗುತ್ತಾ ಫೇಲ್ ಆಗುತ್ತಾ ಅಂತ. ಎಸ್ ಫ್ರೆಂಡ್ಸ್, ಫಸ್ಟಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ, ಟಿಶ್ಯೂ ರೋಲ್ ತೊಗೊಂಡಿದ್ದಾರೆ, ಬಲೂನ್ ತೊಗೊಂಡಿದ್ದಾರೆ. ಸೊ ಬಲೂನ್ದು ಎಡ್ಜಸ್ನ ಕಟ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ. ಸೊ ನಾನು ಕೂಡ ಇದನ್ನು ಕಟ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಕಟ್ ಮಾಡಿದ ನಂತರ ಇದನ್ನು ಈ ಥರ ಸ್ವಲ್ಪ ದೊಡ್ಡದಾಗಿ ಮಾಡಿ ಈ ಥರ ಒಂದು ಅದರದ್ದು ಫೇಸ್ನ ಕವರ್ ಮಾಡ್ತಾ ಇದ್ದಾರೆ. ಸೊ ಮೋಸ್ಟ್ಲಿ ಅವರು ಸ್ವಲ್ಪ ದೊಡ್ಡ ಬಲೂನ್ ತೊಗೊಂಡಿರ್ಬೋದು. ಓಕೆ ಓಕೆ ಈ ಥರ ಎಲ್ಲ ಪಾಪರ್ಸ್ ಇದ್ಬಿಟ್ರೆ ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಯಾಕೆ ತುಂಬ ದುಡ್ಡು ಕೊಟ್ಬಿಟ್ಟು ತೊಗೊಬೇಕಲ್ವಾ ಪಾಪರ್ಸು. ಸೊ ಈ ಥರ ರೆಡಿ ಮಾಡ್ತಾರೆ. ಇದರೊಳಗಡೆ ಕಲರ್ ಪೇಪರ್ಸ್ನ ಹಾಕ್ತಾರೆ. ಸೊ ನಾನು ಕೂಡ ಕಲರ್ ಪೇಪರ್ಸ್ನ ಹಾಕ್ತಾ ಇದ್ದೀನಿ. ಮಕ್ಕಳುಗಳು ನಮ್ಮ ಮನೆ ಹತ್ರ ಇದ್ದಾರೆ, ಸ್ಪೆಷಲಿ ಮೌರ್ಯ. ಅಕ್ಕ ವಿಡಿಯೋ ಯಾವಾಗ ಮಾಡ್ತೀರಾ, ವಿಡಿಯೋ ಮಾಡಿದಾಗ ನನಗೂ ಹೇಳಿ, ನನಗೂ ಕರೀರಿ ಅಂತ ಇರ್ತಾನೆ. ಸೊ ಹಾಗಾಗಿ ಮೌರ್ಯಗೋಸ್ಕರ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ರೆಡಿ ಆಗುತ್ತೆ, ನೋಡ್ಬೋದು ನೀವು. ಓಕೆ, ಇದನ್ನು ನೀವು ಫುಲ್ ಮಾಡಿದಾಗ ಪಾಪರ್ಸ್ ಎಲ್ಲ ಬ್ಲಾಸ್ಟ್ ಆಗುತ್ತೆ. ಸೊ ಪಾರ್ಟಿ ಮಾಡ್ತಿರ್ತೀರ ಗೊತ್ತಾ, ಅವಾಗ ಈ ಥರ ಒಂದು ಇಟ್ಕೊಂಡ್ರೆ ಸಿಕ್ಕಾಬಟ್ಟೆ ಯೂಸ್ ಆಗುತ್ತೆ. ಸೊ ನಾನು ಇವಾಗ ಇದನ್ನು ಟ್ರೈ ಮಾಡ್ತೀನಿ, ನೋಡೋಣ ವರ್ಕ್ ಆಗುತ್ತಾ ಫೇಲ್ ಆಗುತ್ತಾ ಅಂತ. ಐ ಡೋಂಟ್ ನೋ ವರ್ಕ್ ಆಗುತ್ತಾ ಇಲ್ವಾ ಅಂತ. ಫ್ರೆಂಡ್ಸ್, ಈ ಒಂದು ಪೋಪರ್ಸ್ ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಥರ ಏನಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ಮಕ್ಳುಗಳ ಕೈಲಿ ಕೊಡಿ. ಬರ್ಡೇ ಪಾರ್ಟೀಸ್ ಇದ್ದಾಗ ಡೆಫಿನೆಟಾಗಿ ಅವರೆಲ್ಲ ಕೂಡ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ಹ್ಯಾಕಿಗೆ ನಾನು 10 on 10 ಕೊಡೋದಕ್ಕೆ ಇಷ್ಟಪಡ್ತೀನಿ. ಲೆಟ್ಸ್ ಮೂವ್ ಆನ್ ಟು ದ ಹ್ಯಾಕ್ ನಂಬರ್ 2. ಸೊ ಹ್ಯಾಕ್ ನಂಬರ್ 2ಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಒಂದು ಫುಲ್ ಸೈಜ್ ಬಲೂನ್ ತೊಗೊಂಡಿದ್ದಾರೆ. ಶೋ ಬಲೂನ್ ಅಂತೂ ನನ್ನ ಫೇವ್ರೇಟ್ ಕಲರಲ್ಲೇ ಇದೆ. ಹಾಗೆಯೇ ಒಂದು ಟೂತ್ ಪಿಕ್. ದಿಸ್ ಇಸ್ ಟೂತ್ ಪಿಕ್. ಇಸ್ ದಿಸ್ ಟೂತ್ ಪಿಕ್? ನೋ, ಇದು ದೊಡ್ಡದಾಗಿರುವಂಥ ವಾಟ್ ಯು ಕಾಲ್ ಪನಿ ಟಿಕ್ಕಾಗೆಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಟ್ವೀಸರ್ಸು ಆ ಥರ ಇದೆ. ಹಾಗೆಯೇ ವ್ಯಾಸ್ಲಿನ್ ಬೇಕು. ಬಟ್ ಸ್ಯಾಡ್ ಪಾರ್ಟ್ ಏನು ಅಂತಂದರೆ ನನ್ನ ಹತ್ರ ವ್ಯಾಸ್ಲಿನ್ ಎಲ್ಲ ಖಾಲಿ ಆಗಿದೆ. ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಮಿಕ್ಕಿರೋದಿದೆ. ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ವ್ಯಾಸ್ಲಿನ್ನ ಹಚ್ಚಿ ಇಲ್ಲಿಂದ ಇಲ್ಲಿಗೆ, ಈ ತುದಿಯಿಂದ ಈ ತುದಿಗೆ ಇದನ್ನು ತರ್ತಾರೆ ಆಚೆಗಡೆ. ನಿಜವಾಗ್ಲೂ ಗೊತ್ತಿಲ್ಲ ಇದು ಇವಾಗ ಬ್ಲಾಸ್ಟ್ ಆಯಿತು ಅಂತ ಅಂದರೆ ಚಾಂಪ್ ಇಲ್ಲೇ ಮಲ್ಕೊಂಡಿದ್ದಾನೆ, ಎದುರುಕೊಂಡು ಎಸ್ಕೇಪ್ ಆಗ್ತಾನೆ, ಅದು ಮಾತ್ರ ನಿಜ. ಸೊ ನಾನಿವಾಗ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ವ್ಯಾಸ್ಲಿನ್ನ ಹಚ್ಕೊಳ್ತೀನಿ. ಎಷ್ಟು ವ್ಯಾಸ್ಲಿನ್ ಸಿಗುತ್ತೋ ಅಷ್ಟು ಯೂಸ್ ಮಾಡ್ತೀನಿ. ಸೊ ಸ್ಕೇರಿಯಸ್ಟ್ ಪಾರ್ಟ್ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಈ ಕಾರ್ನರಿಂದ ಈ ಕಾರ್ನರ್ವರೆಗೂ ತರಬೇಕು. ಲಿಟ್ರಲಿ ನನಗೆ ಭಯ ಆಗ್ತಿದೆ. ಲೈಕ್ ನಾನು ಯಾವ ಥರ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಸೊ ಫ್ರೆಂಡ್ಸ್, ಯಾರಾದರೂ ಆ ಒಂದು ಹ್ಯಾಕ್ನ ಟ್ರೈ ಮಾಡಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ವರ್ಕ್ ಆಯ್ತಾ ಇಲ್ವಾ ಅಂತ. ನನಗಂತೂ ಒಂದು ಮಿನಿ ಹಾರ್ಟ್ ಅಟ್ಯಾಕೇ ಆಗೋಯ್ತು. ಬಿಕಾಸ್ ಕಿವಿ ಹತ್ರನೇ ಬ್ಲಾಸ್ಟ್ ಆಗೋಯ್ತು. ಇನ್ನು ನಾನು ಹಿಂಗೆ ಟಚ್ಚು ಕೂಡ ಮಾಡಿಲ್ಲ, ಬಲೂನ್ನ ಬ್ಲಾಸ್ಟ್ ಆಗೋಯ್ತು.
ಲಿಟ್ರಲಿ ಈ ಒಂದು ಹ್ಯಾಕು ಕೋಳಿ ಮೊಟ್ಟೆ. ಲೆಟ್ಸ್ ಮೂವ್ ಆನ್ ಟು ದ ಹ್ಯಾಕ್ ನಂಬರ್ 3. ಸೊ ಹ್ಯಾಕ್ ನಂಬರ್ 3ಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬನ್ನಿ. ಹ್ಯಾಕ್ ನಂಬರ್ 3ಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಬಲೂನ್ ಒಳಗಡೆ ನೀರನ್ನ ಫಿಲ್ ಮಾಡಿದ್ದಾರೆ. ಸೊ ನಾನು ಕೂಡ ಒಂದು ಬಲೂನ್ಗೆ ನೀರು ತುಂಬಿಸಿ ಇಟ್ಟು ರೆಡಿ ಮಾಡಿದ್ದೀನಿ, ನೋಡ್ಬೋದು ಅಲ್ವಾ, ಕಾಣಿಸ್ತಾ ಇದೆಯಾ? ವೈಟ್ ಬಲೂನ್ ಹಾಕಿರೋದ್ರಿಂದ ಅಷ್ಟು ಕ್ಲಿಯರ್ ಆಗಿಲ್ಲ, ಬಟ್ ಸ್ಟಿಲ್ ನಾನು ಸ್ವಲ್ಪ ನೀರನ್ನ ಹಾಕಿದ್ದೀನಿ. ಆ್ಯಂಡ್ ಇವಾಗ ಒಂದು ಕ್ಯಾಂಡಲ್ನ ತೊಗೊಂಡ್ಬಿಟ್ಟು ಕ್ಯಾಂಡಲ್ನ ಲೈಟ್ ಮಾಡ್ತಿದ್ದೀನಿ. ವರ್ಕ್ ಆಗುತ್ತಾ ಇಲ್ವಾ ಅಂತ ಡೆಫಿನೆಟಾಗಿ ಗೊತ್ತಿಲ್ಲ, ನಾನು ಈ ಥರ ಒಂದು ಐಡಿಯಾಸ್ನ ನಾನು ಲೈಫಲ್ಲಿ ಕೂಡ ಟ್ರೈ ಮಾಡಿಲ್ಲ. ಸೊ ಫಸ್ಟು ಮಕ್ಕಳುಗಳು ಪ್ಲೀಸ್ ಡೋಂಟ್ ಟ್ರೈ ದಿಸ್ ಹ್ಯಾಕ್, ಸಿ ಆಗುತ್ತೆ, ಜೊತೆಗೆ ಡೇಂಜರಸ್ ಕೂಡ ಆಗಿರ್ಬೋದು. ಆ್ಯಂಡ್ ನಾನು ಇವಾಗ ಇದನ್ನು ಇದ್ರ ಕೆಳಗೆ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಹ್ಯಾಕ್ ಡೆಫಿನೆಟಾಗಿ ವರ್ಕ್ ಆಗುತ್ತೆ. ಸೊ ನೀರಿರೋ ಕಾರಣದಿಂದ ಬಲೂನು ಬರ್ಸ್ಟ್ ಆಗ್ತಿಲ್ಲ. ಸೊ ಎಸ್, ಈ ಒಂದು ಹ್ಯಾಕಿಗೆ 10 on 10 ಅಂತ ಹೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ ಹ್ಯಾಕ್ ನಂಬರ್ 4. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಹ್ಯಾಕಿಗೆ ಏನು ಬೇಕಾಗುತ್ತೆ ಅಂದರೆ ಅಗೇನ್ ನಿಮಗೆ ಬೇಕಾಗುತ್ತೆ ಒಂದು ಕಲರ್ ಪೇಪರ್ಸ್, ಹಾಗೂ ಈ ಥರ ಒಂದು ಫೈನಾಗಿ ಕಟ್ ಮಾಡಿರುವಂಥ ಕಲರ್ ಪೇಪರ್ಸು, ಒಂದು ಬಲೂನ್ ಬೇಕಾಗುತ್ತೆ. ಪ್ರಾಬಬ್ಲಿ ವೈಟ್ ಬಲೂನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸೇಮ್ ವಾಟ್ ಎವರ್ ಲಾಸ್ಟ್ ಬ್ಲಾಸ್ಟಿಂಗಿಗೆ ಯೂಸ್ ಮಾಡಿದ್ನಲ್ಲ ಆ ಒಂದು ಟೂತ್ಪಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಟೈ ಮಾಡೋದಕ್ಕೆ ಫಸ್ಟಿಗೆ ಬಲೂನ್ ಬ್ಲೋ ಮಾಡೋದಕ್ಕೂ ಮುಂಚೆ ನಾನು ಇದರೊಳಗಡೆ ಕಲರ್ ಪೇಪರ್ಸ್ನೆಲ್ಲ ಫಿಲ್ ಮಾಡಬೇಕು. ಸೊ ಫಸ್ಟು ಆ ಕೆಲಸ ಮಾಡ್ತೀನಿ. ಯಾರು ಈ ಥರ ಒಂದು ಪಾರ್ಟಿ ಪಾಪರ್ಸ್ನೆಲ್ಲ ಎಂಜಾಯ್ ಮಾಡ್ತೀರಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನೀವು ಕೂಡ ಎಂಜಾಯ್ ಮಾಡ್ತೀನಿ ಅಂತ. ಹಾಗೆಯೇ ನಾನು ಇದರೊಳಗಡೆ ಕಂಪ್ಲೀಟಾಗಿ ಫಿಲ್ ಮಾಡಿದ್ದೀನಿ. ಈಗ ನಾನು ಇದನ್ನು ಬ್ಲೋ ಮಾಡ್ತೀನಿ, ಪಂಪ್ ಯೂಸ್ ಮಾಡ್ಕೊಂಡು ಬ್ಲೋ ಮಾಡ್ತೀನಿ. ಆ್ಯಂಡ್ ಈ ಥರ ಒಂದು ಕಡ್ಡಿ ಸಿಕ್ಸಿದ್ದೀನಿ. ಹಾಗೂ ಅವರು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಈ ಥರ ಒಂದು ಮೈಕ್ರೋ ಫೈಬರ್ ಬಟ್ಟೆ ತೊಗೊಂಡು ಅದನ್ನು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾರೆ. ನೋಡೋಣ ಇಟ್ ವರ್ಕ್ಸ್ ಆರ್ ನಾಟ್ ಅಂತ. ಒಂದು ಹ್ಯಾಕಿಗೆ ನೀವು 10 on 10 ಕೊಡ್ಬೋದು. ಸಿನ್ಸ್ ನನ್ನ ಹತ್ರ ಪ್ಲಾಸ್ಟಿಕ್ ಪೇಪರ್ಸ್, ಕಲರ್ ಪೇಪರ್ಸ್ ಇಲ್ಲದೆ ಇರೋ ಕಾರಣ ನಾನು ಇದಕ್ಕೆ ಕಲರ್ ಪೇಪರ್ಸ್ ಹಾಕಿರೋದ್ರಿಂದ ಇದು ಸ್ಪ್ರೆಡ್ ಆಗ್ತಾ ಇಲ್ಲ. ಇನ್ ಕೇಸ್ ನಿಮ್ಮ ಹತ್ರ ಪ್ಲಾಸ್ಟಿಕ್ ಏನಾದರೂ ಇತ್ತು ಅಂದರೆ ಪೇಪರ್ಸ್ ಡೆಫಿನೆಟಾಗಿ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಟ್ರೈ ದಿಸ್ ಹ್ಯಾಕ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ನಾವ್ ಟೈಮ್ ಫಾರ್ ನಾನಂತೂ ಈ ಒಂದು ಹ್ಯಾಕ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಬಿಕಾಸ್ ಇದು ಬ್ಲಾಸ್ಟ್ ಆಗ್ತಾ ಇದ್ದಾಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ತುಂಬ ಮೆಸ್ಸಿ ಕೂಡ ಆಯಿತು, ಗಲೀಜಾಯಿತು. ಎಷ್ಟೊಂದು ಕ್ಲೀನ್ ಮಾಡಬೇಕು ನಾನಿವಾಗ. ಎಸ್, ಏನು ಮಾಡೋಕ್ಕಾಗಲ್ಲ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡೆ. ಬಟ್ ನನ್ನ ಕಡೆಯಿಂದ ಒಂದೇ ಒಂದು ಹ್ಯಾಕ್ ಫೇಲ್ ಆಯಿತು. ಆ್ಯಂಡ್ ಅದಕ್ಕೋಸ್ಕರ ನಾನು ಇನ್ನೊಂದು ಹ್ಯಾಕ್ನ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕಾಗುತ್ತೆ. ಸೊ ನಾನು ಒಂದು 2 ಬಲೂನ್ನ ಇಲ್ಲಿ ಇಟ್ಕೊಂಡಿದ್ದೀನಿ, ಒಂದು ಯೆಲ್ಲೋ ಆ್ಯಂಡ್ ಪರ್ಪಲ್ ಬ್ಯೂಟಿಫುಲ್ ಕಾಂಬಿನೇಷನ್. ಫಸ್ಟಿಗೆ ಅವರು ಏನು ಮಾಡ್ತಾರೆ ಅಂದರೆ ಈ ಥರ ಒಂದು ಟೂತ್ ಪಿಕ್ ಥರ ಇರೋದನ್ನ ಒಳಗಡೆ ಹಾಕಿ ಬಲೂನ್ನ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ತಾರೆ ಈ ಥರ. ಸೊ ಫೋಲ್ಡ್ ಮಾಡಿದ ನಂತರ ಇನ್ನೊಂದು ಬಲೂನ್ನ ಅದರೊಳಗಡೆ ಹಾಕ್ತಾರೆ. ಫಸ್ಟಿಗೆ ನಾನು ಯೆಲ್ಲೋ ಬಲೂನ್ನ ಪಂಪ್ ಮಾಡ್ತಾ ಇದ್ದೀನಿ. ಈ ಬಲೂನ್ನ ನಾನು ಇದರೊಳಗಡೆ ಪುಷ್ ಮಾಡಿ ನಂತರ ಯೆಲ್ಲೋ ಬಲೂನ್ನ ಇನ್ನೊಂದು ಸ್ವಲ್ಪ ಪಂಪ್ ಮಾಡ್ಕೊಳ್ತೀನಿ. ಫೈನಲಿ ದ ಬಲೂನ್ ಇಸ್ ರೆಡಿ. ಸೊ ಬಲೂನ್ ರೆಡಿ ಆಗಿದೆ. ಸೊ ಈ ಒಂದು ಹ್ಯಾಕ್ ಡೆಫಿನೆಟಾಗಿ ವರ್ಕ್ ಆಗುತ್ತೆ, ಮಕ್ಕಳುಗಳು ಡೆಫಿನೆಟಾಗಿ ಎಂಜಾಯ್ ಮಾಡ್ತಾರೆ. ಬಟ್ ಆಲ್ಟರ್ನೇಟಿವ್ಲಿ ನನ್ನ ಪ್ರಕಾರ ಇದರಲ್ಲಿ ಲೈಟ್ ಮತ್ತು ಡಾರ್ಕ್ ಕಲರ್ಸ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಒಂದು ಹ್ಯಾಕಿಗೆ ನಾನು 10 on 10 ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗಂತೂ ಪಾರ್ಟಿ ಪಾಪರ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಕ್ಕಳುಗಳಂತೂ ಡೆಫಿನೆಟಾಗಿ ಎಂಜಾಯ್ ಮಾಡ್ತಾರೆ ಆ ಒಂದು ಹ್ಯಾಕ್ನ. ತುಂಬ ಏನು ಖರ್ಚಾಗೋದಿಲ್ಲ, ಜಸ್ಟ್ ಕಲರ್ ಪೇಪರ್ಸ್ ಬೇಕಾಗುತ್ತೆ. ಹಾಗೆಯೇ ಬಲೂನು ಮತ್ತು ಒಂದು ಪಾಪರ್ಸ್ ಇತ್ತಂದರೆ ಎಷ್ಟು ಸತಿ ಬೇಕಾದ್ರೂ ನೀವು ಪಾಪರ್ಸ್ನ ಯೂಸ್ ಮಾಡ್ಕೊಬೋದು. ಡೆಫಿನೆಟಾಗಿ ಎಲ್ರಿಗೂ ಇಷ್ಟ ಆಗೋವಂಥ ಒಂದು ಹ್ಯಾಕ್ ಅದು. ಹಾಗೆಯೇ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡೋವಂಥ ಟೈಮ್ ಬಂದಿದೆ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದಲ್ಲಿ, ಹೆಲ್ಪ್ಫುಲ್ ಆಗಿದ್ದಲ್ಲಿ ಏನು ಮಾಡಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ಸಿಗ್ತೀನಿ ನಿಮಗೆ ನನ್ನ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬೈ.